ಹಾಯ್ ಹಲೋ ನಮಸ್ಕಾರ. ನಾನು ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತ. ಈ ವಾರ ಬೀದರ್ ಜಿಲ್ಲೆ ನಾನಾ ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆದ ಸಮಾಜಮುಖಿ ಕಾರ್ಯಗಳ ನಿಜ ನೋಟಗಳು, ಆರೋಗ್ಯದಿಂದ ಹಿಡಿದು ಮಾನವ ಹಕ್ಕುಗಳವರೆಗೆ, ಮಹಿಳಾ ಸಬಲೀಕರಣದಿಂದ ಮಕ್ಕಳ ಬೆಳವಣಿಗೆಯವರೆಗೆ ನಿಮ್ಮ ಜೊತೆಗೆ ನಾವಿದ್ದೇವೆ. ವಾರದ ಪ್ರತಿ ಕ್ಷಣದೊಂದಿಗೆ ಬನ್ನಿ ನೋಡೋಣ. ಜುಲೈ 14ರಂದು ಮತ್ತು 15ರಂದು ಆರ್ಬಿಟ್ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ನವಜೀವನ ಯೋಜನೆಯ ಸಿಬ್ಬಂದಿ ವರ್ಗದವರಿಗೆ ಹುಮ್ನಾಬಾದ್ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ 2 ದಿನಗಳ ಕ್ಷೇತ್ರ ಆಧಾರಿತ ಸಾಮರ್ಥ್ಯ ಬಲವರ್ಧನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಸಂತೋಷ್ ಎಪಿಡಿ ಅವರು ಫಲಾನುಭವಿಗಳ ಬೇಡಿಕೆಗಳನ್ನು ಗಮನದಲ್ಲಿ ಇಟ್ಟು ಕಾರ್ಯಚಟುವಟಿಕೆಗಳನ್ನು ಮಾಡಿದರೆ ಸರಿಪಡಬಹುದು ಎಂಬ ಸಲಹೆಗಳನ್ನು ನೀಡಿದರು. ಒಟ್ಟು 11 ಸಿಬ್ಬಂದಿ ವರ್ಗದವರು ಈ ತರಬೇತಿಯಲ್ಲಿ ಪಾಲ್ಗೊಂಡರು. ಬೀದರ್ ತಾಲೂಕಿನ ಬಕ್ಚೌಡಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾಫ್ ಯೋಜನೆ ಅಡಿಯಲ್ಲಿ ಕಾರ್ಯಕರ್ತ ಶ್ರೀ ಪ್ರಿಯಾ ಇವರ ನೇತೃತ್ವದಲ್ಲಿ ಆರೈಕೆದಾರರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಯುಡಿಐಡಿ ಕಾರ್ಡ್, ಪಿಂಚಣಿ, ಹೆಲ್ತ್ ಕಾರ್ಡ್ ಮತ್ತು ಪಂಚಾಯತ್ನ 5% ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ನಿತ್ಯ ಹಾಜರಾಗಿ ಫಲಾನುಭವಿಗಳಿಗೆ ಮಾತ್ರೆಗಳನ್ನು ನೀಡುವುದು ಅವರ ಆರೋಗ್ಯಕ್ಕಾಗಿ ಮುಖ್ಯ ಎಂದು ಸಲಹೆ ನೀಡಿದರು. ಒಟ್ಟು 7 ಜನ ಸಭೆಯಲ್ಲಿ ಭಾಗವಹಿಸಿದರು. ಹುಮ್ನಾಬಾದ್ ತಾಲೂಕಿನ ದುಮುಂಚೂರು ಗ್ರಾಮದಲ್ಲಿ ಬೆಳವಣಿಗೆ ಕುಂಠಿತ ಮಗುವಿಗೆ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಬಣ್ಣದ ರಿಂಗ್ಗಳನ್ನು ಜೋಡಿಸುವ, ಹೆಸರು ಹೇಳಿಸುವ, ತಾವೇ ಊಟ ಮಾಡುವುದು, ನೀರು ಕುಡಿಯುವುದು, ಬಟ್ಟೆ ಹಾಕಿಕೊಳ್ಳುವಂತಹ ಪ್ರಮುಖ ಚಟುವಟಿಕೆಗಳನ್ನು ಪೋಷಕರ ಮಾರ್ಗದರ್ಶನದೊಂದಿಗೆ ಮಗುವಿಗೆ ಮಾಡಿಸಿದರು. ಈ ಚಟುವಟಿಕೆಗಳನ್ನು ಮಗುವಿಗೆ ಸ್ವಾವಲಂಬನೆಗೆ ದಾರಿ ಮಾಡಿದವು. ಜುಲೈ 15ರಂದು ಸಾಂಗ್ವಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಯೋಜನೆಯ ಕಾರ್ಯಕರ್ತ ಶ್ರೀ ಆನಂದ್ರವರು ಯುವಕರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು. ಖಿನ್ನತೆ, ಆತಂಕ, ಆತ್ಮವಿಶ್ವಾಸದ ಕೊರತೆ, ಅನುಮಾನ ಇವೆಲ್ಲವೂ ಮಾನಸಿಕ ಕಾಯಿಲೆಗಳ ಲಕ್ಷಣಗಳಾಗಿವೆ. ಇಂತಹ ಲಕ್ಷಣಗಳನ್ನು ಗಮನಿಸಿದರೆ ತಕ್ಷಣ ಸಹಾಯ ಪಡೆಯುವುದು ಅಗತ್ಯ ಎಂದು ಮನವರಿಕೆ ಮಾಡಿದರು. ಹುಮ್ನಾಬಾದ್ ತಾಲೂಕಿನ ಹುಣಸನಾಳ್ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. 15 ಮಹಿಳಾ ಸದಸ್ಯರು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳನ್ನು ಹೇಗೆ ಗುರುತಿಸಬೇಕು, ಅವರ ಸಮಸ್ಯೆಗಳು ಏನು ಮತ್ತು ಪರಿಹಾರ ಮಾರ್ಗಗಳು ಯಾವುವು ಎಂಬ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಜೊತೆಗೆ ಸರ್ಕಾರದ ಉಚಿತ ಸೇವೆಗಳ ಬಗ್ಗೆ ಚರ್ಚಿಸಲಾಯಿತು. ಜುಲೈ 16ರಂದು ಬಾಲ್ಗಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಪ್ರೇಮಜ್ಯೋತಿ ಮಹಾಸಂಘದ ಬಲವರ್ಧನೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಹಾಸಂಘವು ವಿವಿಧ ಇಲಾಖೆಗಳೊಂದಿಗೆ ಸಹಕಾರವಿಟ್ಟು ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಬಲಿಷ್ಠಗೊಳ್ಳಬೇಕು ಎಂದು ತಿಳಿಸಲಾಯಿತು. ಮಹಿಳಾ ದೌರ್ಜನ್ಯ ಅಥವಾ ಶೋಷಣೆಗೆ ತೀವ್ರ ಪ್ರಕ್ರಿಯೆ ನೀಡುವ ಮಟ್ಟದ ಸಾಮರ್ಥ್ಯ ಮಹಾಸಂಘ ಹೊಂದಬೇಕು ಎಂಬ ಜಾಗೃತಿ ನೀಡಿದರು. ಒಟ್ಟು 28 ಮಹಾಸಂಘ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಜುಲೈ 16ರಂದು ಹುಮ್ನಾಬಾದ್ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಆರ್ಬಿಟ್ ಸಂಸ್ಥೆಯ ಸಹಕಾರದಲ್ಲಿ ಉಚಿತ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ನಡೆಸಲಾಯಿತು. ಡಾಕ್ಟರ್ ರಿತೇಶ್ ಮನೋವೈದ್ಯರು 37 ಫಲಾನುಭವಿಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡಿದರು. 2 ಫಲಾನುಭವಿಗಳಿಗೆ ಯುಡಿಐಡಿ ಕಾರ್ಡ್ ದಾಖಲಾತಿ ಪ್ರಕ್ರಿಯೆಯಲ್ಲಿ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಪ್ರೀತಿ ನೆರವು ನೀಡಿದರು. ಚಿಡಗುಪ್ಪ ತಾಲೂಕಿನ ಕೊಡಂಬಲ್ ಗ್ರಾಮದಲ್ಲಿ ಗುಲಾಬಿ ಮಹಾಸಂಘದ ಸದಸ್ಯರಿಗೆ ಹಕ್ಕೊತ್ತಾಯ ಮತ್ತು ಜಾಲಬಂಧ ಕುರಿತು ಶ್ರೀಮತಿ ರೀಟಾರವರು ತರಬೇತಿ ಕಾರ್ಯಕ್ರಮ ನಡೆಸಿದರು. ಮಹಾಸಂಘದ ಸದಸ್ಯರು ನಾಯಕತ್ವ ಗುಣಗಳನ್ನು ಬೆಳೆಸಿ ಊರಿನ ಸಮಸ್ಯೆಗಳನ್ನು ಪರಿಹರಿಸಲು ಇಲಾಖೆಗಳೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಕೌಟುಂಬಿಕ ದೌರ್ಜನ್ಯ ಕಂಡುಬಂದಾಗ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡುವುದು ಸದಸ್ಯರ ನೈತಿಕ ಕರ್ತವ್ಯವೆಂದು ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು. ಹುಮ್ನಾಬಾದ್ ಪಟ್ಟಣದ ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಗ್ರಾಮ ಪುನರ್ವಸತಿ ಕಾರ್ಯಕರ್ತರಿಗೆ 1 ದಿನದ ಆಪ್ತ ಸಮಾಲೋಚನೆ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಆರ್ಬಿಟ್ ಸಂಸ್ಥೆ ಕಳೆದ 33 ವರ್ಷಗಳಿಂದ ದೀನದಲಿತ, ಅಂಗವಿಕಲ ಮತ್ತು ವಿಶಿಷ್ಟ ಚೇತನರ ಸೇವೆಯಲ್ಲಿ ಸಮರ್ಪಿತವಾಗಿ ಕೆಲಸ ಮಾಡುತ್ತಿದೆ ಎಂದು ಶ್ರೀ ಅರುಣ್ ಕೋಟೆ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದರು. ಶ್ರೀ ಸಂತೋಷ್ ಎಪಿಡಿ ಇವರು ಗುಂಪು ಚಟುವಟಿಕೆಗಳೊಂದಿಗೆ ಕಾರ್ಯಾಗಾರವನ್ನು ನಡೆಸಿ ಒಟ್ಟು 44 ಕಾರ್ಯಕರ್ತರು ಈ ತರಬೇತಿಯಲ್ಲಿ ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು. ಜುಲೈ 17ರಂದು ಆರ್ಬಿಟ್ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಮಾನಸಿಕ ಅಸ್ವಸ್ಥರು ಮತ್ತು ಪೋಷಕರಿಗೆ ಜೀವನೋಪಾಯ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಡಾಕ್ಟರ್ ಶಾಂತಕುಮಾರ್ ಸಿದ್ದೇಶ್ವರ್ ಇವರು ಕುರಿ ಸಾಕಣೆ, ಪೋಷಣೆ,
ತಳಿಗಳ ವ್ಯತ್ಯಾಸ ಮತ್ತು ನಿರ್ವಹಣೆ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಈ ತರಬೇತಿಯಲ್ಲಿ 36 ಜನ ಫಲಾನುಭವಿಗಳು ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು. ಜುಲೈ 18ರಂದು ಬಾಲ್ಕಿ ತಾಲೂಕಾ ಉಚ್ಚ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಯೋಜನೆಯ ಅಡಿಯಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬ್ರದರ್ ಆನ್ಸಿ ರವರು ಖಿನ್ನತೆ, ಆತಂಕ, ಏಕಾಂಗಿತನ ಮತ್ತು ಅನವಶ್ಯಕ ಪ್ರಕೋಪದಂತಹ ಮಾನಸಿಕ ಅಸ್ವಸ್ಥತೆಗಳ ಲಕ್ಷಣಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿದರು. ಈ ಕಾಯಿಲೆಗಳನ್ನು ಹೇಗೆ ಗುರುತಿಸಬೇಕು ಮತ್ತು ತಕ್ಷಣ ಚಿಕಿತ್ಸೆ ಪಡೆಯುವುದು ಹೇಗೆ ಎಂಬ ಮಾಹಿತಿಯನ್ನು ವಿವರವಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ 40 ಮಕ್ಕಳು ಮತ್ತು ಶಿಕ್ಷಕರು ಭಾಗವಹಿಸಿದರು. ಜುಲೈ 19ರಂದು ಸೇವಾ ಸಂಗಮ ಸಂಸ್ಥೆಯಲ್ಲಿ ಸ್ಪರ್ಶ ಯೋಜನೆಯಡಿಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ನಿರ್ದೇಶಕರು ಫಾದರ್ ಬಿಟ್ರುವಾಸ್ ಗಿಡ ನೀಡುವ ಮೂಲಕ ಉದ್ಘಾಟಿಸಿದರು. ಸ್ಪರ್ಶ ಯೋಜನೆಯ ಸಂಯೋಜಕರು ಶ್ರೀಮತಿ ನಂದಿನಿ ಇವರು ಹಸಿರೇ ಉಸಿರು, ಉಳಿದರೆ ಕಾಡು, ಅಳಿಯದು ನಾಡು ಎಂಬ ಸಂದೇಶ ನೀಡುತ್ತಾ ಪ್ರಕೃತಿ ಸಂರಕ್ಷಣೆಯ ಮಹತ್ವವನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಸಿಸ್ಟರ್ ವೀರಾ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.